ಅದು ಪ್ರತಿಷ್ಠಿತ ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯದಲ್ಲಿಂದು 13ನೇ ವರ್ಷದ ಘಟಿಕೋತ್ಸವ ಹಮ್ಮಿಕೊಂಡಿದ್ದು, ಘಟಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಘಟಿಕೋತ್ಸವದಲ್ಲಿ 70 ಅಭ್ಯರ್ಥಿಗಳು PhD ಪಡೆದರೆ 45 ವಿದ್ಯಾರ್ಥಿಗಳು 87 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ಸಂಭ್ರಮಿಸಿದರು. ಹಾಗಿದ್ದರೆ ಘಟಿಕೋತ್ಸವ ನಡೆದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆ ವಿಶ್ವವಿದ್ಯಾಲಯ ಶಿವಗಂಗೋತ್ರಿಯಲ್ಲಿ ನಡೆಯಿತು 13ನೇ ವರ್ಷದ ಘಟಿಕೋತ್ಸವ. ಘಟಿಕೋತ್ಸವದಲ್ಲಿ PhD ಪಡೆದ 70 ಅಭ್ಯರ್ಥಿಗಳು, 87 ಚಿನ್ನದ ಪದಕ ಪಡೆದ 45 ವಿದ್ಯಾರ್ಥಿಗಳು. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದ 3 ಗಣ್ಯರು. ದಾವಣಗೆರೆ ವಿಶ್ವವಿದ್ಯಾಲಯದ ಶಿವಗಂಗೋತ್ರಿಯಲ್ಲಿಂದು 13ನೇ ವರ್ಷದ ಘಟಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಘಟಿಕೋತ್ಸವದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪಾಲ್ಗೊಂಡು 70 ಸಂಶೋಧನಾರ್ಥಿಗಳಿಗೆ PhD ಪದವಿ ಪ್ರದಾನ ಮಾಡಿದರಲ್ಲದೆ 45 ವಿದ್ಯಾರ್ಥಿಗಳಿಗೆ 87 ಚಿನ್ನದ ಪದಕಗಳನ್ನು ನೀಡಿದರು. ದಾವಣಗೆರೆ ವಿಶ್ವವಿದ್ಯಾಲಯ ವ್ಯಾಪ್ತಿಯ ದಾವಣಗೆರೆ ಹಾಗೂ ಚಿತ್ರದುರ್ಗ 2 ಜಿಲ್ಲೆಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿಯ ಒಟ್ಟು 12,706 ವಿದ್ಯಾರ್ಥಿಗಳು ಪದವಿ ಪಡೆದರು. ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯದಿಂದ ಈ ಬಾರಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಿವೃತ್ತ ಪೊಲೀಸ್ ಅಧಿಕಾರಿ ಎಲ್ ರೇವಣಸಿದ್ದಪ್ಪ, ಶೈಕ್ಷಣಿಕ ಸಂಘಟಕ, ಹೋರಾಟಗಾರ, ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ CH ಮುರುಗೇಂದ್ರಪ್ಪ ಹಾಗೂ ಸಮಾಜ ಸೇವಕ ಎಂ ರಾಮಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಈ ಬಾರಿ MCom ವಿದ್ಯಾರ್ಥಿನಿ ನಯನ 7 ಸ್ವರ್ಣ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿದ್ದು ವಿಶೇಷ. ಸಮಾರಂಭದಲ್ಲಿ 70 PhD ಪದವಿಗಳನ್ನು ಪ್ರದಾನ ಮಾಡಲಾಗುತ್ತದೆ. ಇದರೊಂದಿಗೆ 2022 ಸ್ನಾತಕೋತ್ತರ ಪದವೀಧರರು ಮತ್ತು 10,684 ಸ್ನಾತಕ ಪದವೀಧರರು 24-25ನೇ ಸಾಲಿನ ಪದವಿಗಳನ್ನು ಪಡೆಯುತ್ತಿದ್ದಾರೆ. ಒಟ್ಟು 45 ವಿದ್ಯಾರ್ಥಿಗಳು 87 ಚಿನ್ನದ ಪದಕಗಳನ್ನು ಪಡೆಯಲಿದ್ದಾರೆ. ಸ್ನಾತಕೋತ್ತರ ಪದವಿ ಮಟ್ಟದಲ್ಲಿ ಉತ್ತೀರ್ಣತೆಯ ಪ್ರಮಾಣ ಸರಾಸರಿ 91 ಸ್ನಾತಕ ಪದವಿಯಲ್ಲಿ ಉತ್ತೀರ್ಣತೆಯ ಪ್ರಮಾಣ 58.77 ಇರುತ್ತದೆ. PhD ರ್ಯಾಂಕ್ ಮತ್ತು ಸುವರ್ಣ ಪದಕ ವಿಜೇತರಿಗೂ ಸ್ನಾತಕೋತ್ತರ ಮತ್ತು ಸ್ನಾತಕೋತ್ತರ ಪದವೀಧರರಿಗೂ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಮುಂದಿನ ಜೀವನ ಆಶಾದಾಯಕ ಮತ್ತು ಸುಖಮಯವಾಗಿರಲೆಂದು ಹಾರೈಸುತ್ತೇನೆ. ಅಲ್ಲದೆ ನಿಮ್ಮ ಸಾಧನೆಯು ನಮ್ಮ ವಿಶ್ವವಿದ್ಯಾನಿಲಯದ ಏಳಿಗೆ ಸಹಕಾರಿಯಾಗಲಿ ಎಂದು ಭಾವಿಸುತ್ತೇನೆ. ಶೈಕ್ಷಣಿಕ ಕಾರ್ಯಕ್ರಮಗಳು. ದಾವಣಗೆರೆ ವಿಶ್ವವಿದ್ಯಾನಿಲಯದ ಸ್ಥಾಪನೆಯಾದ ನಂತರ ಅದು ಹಲವಾರು ಕ್ಷೇತ್ರಗಳಲ್ಲಿ ಸಾಧಿಸಿರುವ ಪ್ರಗತಿಯ ಬಗ್ಗೆ ಈ ಘಟಿಕೋತ್ಸವ ಸಂದರ್ಭದಲ್ಲಿ ತಿಳಿಸಲು ತುಂಬ ಅಭಿಮಾನವೆನಿಸುತ್ತದೆ. ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಸಾರ್ವಜನಿಕರು ಮತ್ತು ವಿಶ್ವವಿದ್ಯಾಲಯ ಈ ಭಾಗದ ವಿದ್ಯಾರ್ಥಿಗಳು ಮತ್ತು ಉನ್ನತ ಶಿಕ್ಷಣ ಪ್ರೇಮಿಗಳ ಆಶೋತ್ತರಗಳನ್ನು ಈಡೇರಿಸಲು ದಿನಾಂಕ 18/8/2009 ಸ್ಥಾಪನೆಗೊಂಡಿತು.
ನಮ್ಮ ವಿಶ್ವವಿದ್ಯಾನಿಲಯವು UGCಯ 2F ಮತ್ತು 12B ಮಾನ್ಯತೆ ಪಡೆದಿದೆ. ವಿಶ್ವವಿದ್ಯಾನಿಲಯವು ಪ್ರಸ್ತುತ 5 ಕ್ಯಾಂಪಸ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 255 ಎಕರೆ ಭೂಮಿಯನ್ನು ಹೊಂದಿದ್ದು ಹಸಿರಿನ ಪ್ರಶಾಂತ ವಾತಾವರಣದಿಂದ ಕೂಡಿದೆ ಎಂದು ತಿಳಿಸಲು ಅತೀವ ಹರ್ಷವೆನಿಸುತ್ತದೆ. ನಮ್ಮ ವಿಶ್ವವಿದ್ಯಾನಿಲಯದ ಕಲಾ, ವಾಣಿಜ್ಯ ಮತ್ತು ಆಡಳಿತ ನಿರ್ವಹಣಾ ಶಾಸ್ತ್ರ, ಶಿಕ್ಷಣ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯಗಳಲ್ಲಿ UGCಯ ಮಾರ್ಗದರ್ಶಿ ಸೂತ್ರಗಳು ಮತ್ತು ಉನ್ನತ ಶಿಕ್ಷಣ ನೀತಿ ನಿಯಮಗಳನ್ವಯ ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಿಶ್ವವಿದ್ಯಾನಿಲಯದ ಮುಖ್ಯ ಆವರಣ ಶಿವಗಂಗೋತ್ರಿಯಲ್ಲಿ ಒಟ್ಟು 30 ವಿಷಯಗಳಲ್ಲಿ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳು ಮತ್ತು ಚಿತ್ರದುರ್ಗದ ಸ್ನಾತಕೋತ್ತರ ಕೇಂದ್ರದ ಜ್ಞಾನಗಂಗೋತ್ರಿಯಲ್ಲಿ 5 ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳು ಕಾರ್ಯನಿರ್ವಹಿಸುತ್ತಿವೆ. ಘಟಿಕೋತ್ಸವ ಸಮಾರಂಭದ ಅಗ್ರಹಾಸನ ವಹಿಸಿದ್ದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕೇವಲ ಪದವಿ ಮುಖ್ಯವಲ್ಲ, ಅದರೊಂದಿಗೆ ಸಾಮಾಜಿಕ ಜವಾಬ್ದಾರಿ ಮತ್ತು ದೇಶ ಪ್ರೇಮವು ಮುಖ್ಯ ಎಂದರು. ದಾವಣಗೆರೆ ವಿಶ್ವವಿದ್ಯಾಲಯವು ಕೇವಲ ಕಲಿಕಾ ಕೇಂದ್ರವಾಗಿರದೆ ಜವಾಬ್ದಾರಿಯುತ ನಾಗರಿಕರನ್ನು ರೂಪಿಸುವ ಶಕ್ತಿ ಕೇಂದ್ರವಾಗಿದೆ ಎಂದು ಪ್ರಶಂಸಿಸಿದರಲ್ಲದೆ, ವಿದ್ಯಾರ್ಥಿಗಳು ಕೇವಲ ಪದವೀಧರರಲ್ಲ, ಅವರು ಭವಿಷ್ಯದ ಭಾರತದ ವಾಸ್ತುಶಿಲ್ಪಿಗಳು ಎಂದರು. दावणगेरे विश्वविद्यालय के दीक्षांत समारोह में उपस्थित आज का यह दिन विद्यार्थियों के जीवन का महत्वपूर्ण पड़ाव है, जो वर्षों से अथक परिश्रम, अनुशासन और संकल्प का साक्ष्य है. प्रसन्नता का विषय है कि आज इस दीक्षांत समारोह में समाज हित, जनहित एवं देश हित में कार्य करने के लिए आदरणीय श्री प्रोफेसर CH मुरुगेंद्रप्पा जी, श्री M रामप्पा जी एवं श्री L रेवन्ना जी, सिद्धैया जी को मानद उपाधि से सम्मानित किया गया है. मैं इनके भविष्य की उज्जवल कामनाएं करता हूं और आपकी उत्कृष्ट उपलब्धियों, समाज हित व देश हित में आपके महत्वपूर्ण योगदान के लिए बधाई एवं शुभकामनाएं देता हूं और आपसे आग्रह करता हूं कि आप आगे भी इसी प्रकार से सेवा कार्य करते रहें. मुझे बताया गया है कि विश्वविद्यालय के 13वें दीक्षांत समारोह में 70 PhD उपाधियां, 2022 स्नातकोत्तर उपाधियां तथा 10,684 स्नातक उपाधियां और विभिन्न स्नातकोत्तर एवं स्नातक पाठ्यक्रमों से संबंधित 45 विद्यार्थियों को 87 स्वर्ण पदक प्रदान किए गए हैं. मैं उपाधि प्राप्त करने वाले सभी छात्र छात्राओं को हार्दिक बधाई एवं शुभकामनाएं देता हूं और आप सबके उज्जवल भविष्य की कामना करता हूं. प्रिय विद्यार्थियों, आज आप जो उपाधि प्राप्त कर रहे हैं या की है, वह अनुसंधान, अनुशासन और बौद्धिक उत्कृष्टता एवं आपकी शैक्षणिक सफलता के प्रमाण हैं. आप सभी से ये अपेक्षा है कि आप अपने ज्ञान और प्रतिभा का उपयोग व्यक्तिगत उन्नति के साथ साथ समाज, देश और राज्य के समग्र विकास के लिए करेंगे. शिक्षा जीवन का सबसे बड़ा उपहार है. शिक्षा हमें रोजगार के साथ साथ नैतिकता, सहानुभूति और सामाजिक उत्तरदायित्व की भावना भी प्रदान करती है. ಒಟ್ಟಿನಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ ಶಿವಗಂಗೋತ್ರಿಯಲ್ಲಿ ನಡೆದ 13ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭಕ್ಕೆ ಅದ್ದೂರಿ ತೆರೆ ಬಿದ್ದಿದ್ದು, ಚಿನ್ನದ ಪದಕ ಮುಡಿಗೇರಿಸಿಕೊಂಡ ವಿದ್ಯಾರ್ಥಿಗಳ ಸಂಭ್ರಮಕ್ಕೆ ಪಾರವೇ ಇರದಂತಾಗಿದ್ದಂತೂ ಸತ್ಯ.